ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ಅಪ್ಡೇಟ್ ಅನ್ನು ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ 4ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 10,000ಕ್ಕೂ ಹೆಚ್ಚು ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಉಮೇಶ್ ಮೇಟಿ ಅವರು. ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ವೀರಣ್ಣ ಚರಂತಿಮಠ್ ಅವರಿಂದ 4ನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆಲ್ರೆಡಿ ಸೆಲೆಬ್ರೇಷನ್ ಆರಂಭ ಆಗಿದೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಉಮೇಶ್ ಮೇಟಿ ಕಾಂಗ್ರೆಸ್ನ ಅಭ್ಯರ್ಥಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರಿಂದ ಸುಮಾರು 10,000 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದ ಹಾಗೆ ಈಗಾಗಲೇ ಸಂಭ್ರಮಾಚರಣೆ ಆರಂಭ ಆಗಿದೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 4ನೇ ಸುತ್ತಿನ ಮತ ಎಣಿಕೆ ಅಂತ್ಯ ಆಗಿದೆ. 10,867 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಪಡೆದಂತಹ ಮತಗಳು 21,835. ವೀರಣ್ಣ ಚರಂತಿಮಠ ಬಿಜೆಪಿಯ ಅಭ್ಯರ್ಥಿ ಅವರು ಪಡೆದಿರುವಂತಹ ಮತಗಳು 10,968. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಎಡಪಕ್ಷ ಮುಕ್ತದತ್ತ ಭಾರತ ಸಾಗ್ತಾ ಇದೆಯಾ? ಯಾಕಂದ್ರೆ ಕೇರಳದಲ್ಲಿ LDF ಹಿನ್ನಡೆಯಲ್ಲಿದೆ. ಈ ಮೊದಲು ಬಂಗಾಳ, ಕೇರಳ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಎಡಪಕ್ಷಗಳಿದ್ವು, ಎಡಪಕ್ಷಗಳ ಆಡಳಿತ ಇತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಎಡಪಕ್ಷ ಮುಕ್ತ ದೇಶವಾಗ್ತಾ ಇದೆಯಾ ಭಾರತ, ಅಥವಾ ಅವರ ಆಡಳಿತ ಮುಕ್ತ ದೇಶವಾಗ್ತಾ ಇದೆಯಾ ಭಾರತ ಅನ್ನುವಂಥ ಒಂದು ಸಿಚುವೇಶನ್ ನಿರ್ಮಾಣ ಆದ ಕಾಣಿಸ್ತಾ ಇದೆ. ಕೇರಳದಲ್ಲಿ ಎಡಪಕ್ಷಗಳ ಆಡಳಿತ ಇತ್ತು. ಮತ್ತೊಂದು ಕಡೆ ಕೇರಳದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅದು ಕೂಡ ಭರ್ಜರಿ ಬಹುಮತದತ್ತ UDF ಹೆಜ್ಜೆಯನ್ನ ಹಾಕ್ತಾ ಇರೋದು ಕಾಣಿಸ್ತಾ ಇದೆ. LDF ಸೋಲಿನೊಂದಿಗೆ ಎಡಪಕ್ಷಗಳ ಆಳ್ವಿಕೆ ಅಂತ್ಯವಾಗುತ್ತಾ ಅನ್ನುವಂತಹ ಚರ್ಚೆ ಆರಂಭ ಆಗಿದೆ. ಈ ಮೊದಲು ಬಂಗಾಳ, ಕೇರಳ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಎಡಪಕ್ಷಗಳ ಆಡಳಿತ ಇತ್ತು. ಪಶ್ಚಿಮ ಬಂಗಾಳದಲ್ಲಂತೂ ಸುಮಾರು 34 ವರ್ಷಗಳ ಕಾಲ ಎಡಪಕ್ಷಗಳು ಆಡಳಿತವನ್ನ ಮಾಡಿದ್ವು. ಕೇರಳದಲ್ಲೂ ಕೂಡ ಎಡಪಕ್ಷಗಳ ಸ್ಟ್ರಾಂಗ್ ಬೇಸ್ ಇದೆ. ಕಳೆದ 10 ವರ್ಷಗಳಿಂದ ಆಡಳಿತ ಇತ್ತು. ಆದ್ರೆ ಈ ಬಾರಿ ಆಡಳಿತ ವಿರೋಧಿ ಅಲೆಯಲ್ಲಿ ಪಿಣರಾಯಿ ವಿಜಯನ್ ಅವರ ನೇತೃತ್ವದ LDF ಕೊಚ್ಚಿ ಹೋಗಿರೋ ರೀತಿ ಕಾಣಿಸ್ತಾ ಇದೆ. ಸದ್ಯದ ಟ್ರೆಂಡ್ ಪ್ರಕಾರ ಭರ್ಜರಿ ಬಹುಮತದತ್ತ ಮುನ್ನುಗ್ತಾ ಇದೆ ಕಾಂಗ್ರೆಸ್ ನೇತೃತ್ವದ UDF. ಸದ್ಯದ ಟಾಲಿಯನ್ನ ಗಮನಿಸ್ತಾ ಇದ್ದೀರಿ. LDF 43 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪಿಣರಾಯಿ ವಿಜಯನ್ ನೇತೃತ್ವದ ಆಡಳಿತಾರೂಢ LDF 43 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ಕಾಂಗ್ರೆಸ್ ನೇತೃತ್ವದ LDF 43, UDF ಬರೋಬ್ಬರಿ 93 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇಲ್ಲಿ ಮ್ಯಾಜಿಕ್ ನಂಬರ್ 71, ಮ್ಯಾಜಿಕ್ ನಂಬರ್ನ ಗಡಿಯನ್ನ ದಾಟಿದೆ UDF. 93 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಭರ್ಜರಿ ಬಹುಮತದತ್ತ ಮುನ್ನುಗ್ತಾ ಇದೆ. ಇನ್ನು ಕೇರಳದಲ್ಲಿ ಬಿಜೆಪಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪುದುಚೇರಿಯಲ್ಲೂ ಕೂಡ ಸುಲಭ ಅಧಿಕಾರದತ್ತ NDA ಮೈತ್ರಿಕೂಟ ಮುನ್ನುಗ್ತಾ ಇದೆ. ಎನ್ ರಂಗಸ್ವಾಮಿ ಪಕ್ಷಕ್ಕೆ ಮತ್ತೊಮ್ಮೆ ಅಧಿಕಾರ ಬಹುತೇಕ ನಿಶ್ಚಿತ ಆಗಿದೆ. 30 ವಿಧಾನಸಭಾ ಕ್ಷೇತ್ರಗಳಲ್ಲಿ 22ರಲ್ಲಿ NDA ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. DMK ಮೈತ್ರಿಕೂಟ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. TVK 30 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡಿತ್ತು. ಆದರೆ ಅವರ ಲೀಡ್ನ ಖಾತೆ ಓಪನ್ ಆಗಿಲ್ಲ. ಇತರರು 1 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ.
ಪುದುಚೇರಿಯಲ್ಲಿ ಬಹುಮತದತ್ತ ಎನ್ಡಿಎ 22 ಬರೋಬ್ಬರಿ 22 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎಲ್ಲರನ್ನ ಅಚ್ಚರಿಗೆ ತಳ್ತಾ ಇರೋದು, ಎಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇರೋದು ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶದತ್ತ. ನಟ ವಿಜಯ್ ಅವರ ಟಿವಿಕೆ ಪಕ್ಷ 85 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 85 ವಿಧಾನಸಭಾ ಕ್ಷೇತ್ರದಲ್ಲಿ ಟಿವಿಕೆ ಪಕ್ಷದ ಮುನ್ನಡೆ. ಎಡಿಎಂಕೆ 61 ವಿಧಾನಸಭಾ ಕ್ಷೇತ್ರದಲ್ಲಿ, ಮತ್ತೊಂದು ಕಡೆ ಡಿಎಂಕೆ 52 ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆಗ್ತಾ ಇದೆ. ಆಡಳಿತಾರೂಢ ಡಿಎಂಕೆ 52 ವಿಧಾನಸಭಾ ಕ್ಷೇತ್ರ. ಇಲ್ಲಿ ಮ್ಯಾಜಿಕ್ ನಂಬರ್ 118. ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮ್ಯಾಜಿಕ್ ನಂಬರ್ನ ರೀಚ್ ಮಾಡುವಲ್ಲಿ ಸಕ್ಸಸ್ ಆಗುತ್ತಾ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಉಳ್ಕೊಂಡ್ಬಿಡುತ್ತಾ, ಹಂಗ ಅಸೆಂಬ್ಲಿ ಆಗ್ಬಿಡುತ್ತಾ? ಇದು ಕುತೂಹಲ. 3 ರಾಜ್ಯಗಳಲ್ಲಿ ಅಧಿಕಾರದತ್ತ ಎನ್ಡಿಎ, ಬಂಗಾಳ, ಅಸ್ಸಾಂ ಹಾಗೆ ಪುದುಚೇರಿ 3 ರಾಜ್ಯಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪಶ್ಚಿಮ ಬಂಗಾಳ ಹೊಸದಾಗಿ ಸೇರ್ಪಡೆಯಾಗ್ತಾ ಇರೋದು ಬಿಜೆಪಿಯ ಬತ್ತಳಿಕೆಗೆ, ಎನ್ಡಿಎ ಬತ್ತಳಿಕೆಗೆ. ಟಿಎಂಸಿ 117 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಬಿಜೆಪಿ ಬರೋಬ್ಬರಿ 159 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸಮಯ 9:37. ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪಶ್ಚಿಮ ಬಂಗಾಳದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.